ನೇಹಾಳ ಹತ್ಯೆಯನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಮಾಡ್ತಿದೆ. ಇನ್ನು ಈ ಸಂಬಂಧ ಮಾತಾಡಲಿಕ್ಕೆ ರಾಜ್ಯ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾದ ಪುಷ್ಪಾ ಅಮರನಾಥ್ ಅವರು ಇದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಸದ್ಯ ಈಗ ನೇಹಾಳ ಹತ್ಯೆಯನ್ನು ಖಂಡಿಸಿ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾರೆ. ಕಾಂಗ್ರೆಸ್ ಯಾಕೆ ಮೇಡಮ್ ಮೌನವಾಗಿ ಎಲ್ಲಿದ್ದೀವಿ? ಮೌನ ಅಂದರೆ ಏನರ್ಥ? ರುಕ್ಸನ್ ಅವರ ಹತ್ಯೆನೂ ಆಗಿತ್ತು ಮೈಸೂರಿನಲ್ಲಿ, ಆವಾಗ ಕೂಡ ನಾವು ಖಂಡಿಸಿದ್ದೀವಿ. ಇದೊಂದೇ ಅಲ್ಲ, ಸುಮಾರು ಸರಣಿ ಕೊಲೆಗಳಾಗಿದ್ದಾವೆ ರಾಜ್ಯದಲ್ಲಿ. ಎಲ್ಲದಕ್ಕೂ ಕೂಡ ಎಲ್ಲರೂ ಖಂಡಿಸಬೇಕು. ಇದು ಪಕ್ಷಾತೀತವಾಗಿ ಮಾಡ್ತಕ್ಕಂಥ ಒಂದು ಕೆಲಸ. ಚುನಾವಣೆ ಸಮಯದಲ್ಲಿ ಅದನ್ನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಕ್ಕಂತಹ ಅವಶ್ಯಕತೆ ಕಾಂಗ್ರೆಸ್ಗಿಲ್ಲ. ಇವತ್ತು ಬಹುಶಃ ಬಿ ಜೆ ಪಿಯವ್ರಿಗೆ ಅಧಿಕಾರಕ್ಕೆ ಬಂದ ಮೇಲೆ ಏನೂ ಮಾಡಿಲ್ಲ ಕೆಲಸ. ಅವರು ರಾಜ್ಯದ ಜನರಿಗೆ ಅವರ ಕೊಡುಗೆ ಶೂನ್ಯ. ಆ ನಿಟ್ಟಿನಲ್ಲಿ ಇವತ್ತು ಅವ್ರಿಗೆ ಜನರ ಬಳಿಗೆ ಹೋದಾಗ ಕೇಳಲಿಕ್ಕೆ ಏನೂ ಇಲ್ಲ. ನಾವಿದು ಮಾಡಿದ್ದೀವಿ, ನಮ್ಮ ಪರ ಮತ ಹಾಕಿ ಅಂತ ಕೇಳೋಕ್ಕೆ ಯಾವ ವಿಚಾರಗಳು ಇಲ್ಲ. ಇವತ್ತು ಕೋಮು ಗಲಭೆ ಇರ್ಬೋದು, ಧರ್ಮಗಳ ಮಧ್ಯೆ ಇರ್ತಕ್ಕಂತಹ ಒಂದು ವೈಷಮ್ಯವನ್ನು ಎತ್ತಿ ಹಿಡಿದು ಮತವನ್ನು ಕೇಳ್ತಕ್ಕಂತಹ ಜಾಯಮಾನ ಬಿ ಜೆ ಪಿಯವ್ರದ್ದು. ಇನ್ನೊಂದು ವಿಚಾರ ಹೇಳ್ತೀನಿ, ನಿಜಕ್ಕೂ ನೀವು ಈ ಒಂದು ಈಗಾಗಲೇ ರಾಜ್ಯ ಸರ್ಕಾರ ಕ್ರಮವನ್ನು ಇದನ್ನು ಖಂಡಿಸಿ ಈಗಾಗಲೇ ಅಪರಾಧಿಗೆ ಶಿಕ್ಷೆ ಆಗಬೇಕಂತೇಳಿ ಅವರ ಬಂಧನ ಕೂಡ ಆಗಿದೆ. ನಾವ್ಯಾರು ತಪ್ಪು ಕೊಲೆ ಒಂದು ದೊಡ್ಡ ಅಪರಾಧ, ಯಾರನ್ನು ಸಮರ್ಥಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ನೆಲದ ಕಾನೂನು ಏನು ಹೇಳುತ್ತೆ ಆ ಮುಖಾಂತರ ಆ ವ್ಯಕ್ತಿಗೆ, ಅಪರಾಧಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಕೂಗು. ನಾವೇನು ಅದನ್ನು ಬೀದಿಗೆ ಬಂದೇನು ಪ್ರತಿಭಟಿಸಬೇಕಾದ ಅವಶ್ಯಕತೆ ಇಲ್ಲ. ನಾವು ನ್ಯಾಯವನ್ನು ಕೇಳಿ ನಮ್ಮ ಸರ್ಕಾರ ಅದಕ್ಕೆ ತಕ್ಕಬದ್ಧಾಗಿದೆ. ಬಿಜೆಪಿಯವರು ಸಾಂತ್ವನದ ನೆಪದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಮೇಡಮ್. ನೀವೇ ಹೇಳ್ತಿದ್ದೀರಲ್ಲ, ಸೊ ಹಂಗಾಗಿ ಈಗ ನಂಬಬೇಕಾಗುತ್ತೆ. ಹೌದು, ಬಿ ಜೆ ಪಿಯವರು ಸಾಂತ್ವನದ ನೆಪದಲ್ಲಿ ರಾಜಕಾರಣವನ್ನು ಮಾಡ್ತಾರೆ. ಬಟ್ ಕಾಂಗ್ರೆಸ್ ಮಹಿಳಾ ಘಟಕ ಆಗ್ಬೋದು ಅಥವಾ ಮಹಿಳೆಯರಾಗ್ಬೋದು ಸಾಂತ್ವನವನ್ನು ಹೇಳಲಿಲ್ಲ ಅಥವಾ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿಲ್ಲ ಅನ್ನೋದು ಕೂಗು ಒಂದೆಡೆ ಕೇಳಿ ಬರ್ತಿದೆ ಅಂತ. ಇದು ಈ ಪ್ರಶ್ನೆ ಇದೆಯಲ್ಲ, ಇದನ್ನು ನೀವು ಕರೆಕ್ಟಾಗಿ ಕೇಳಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಪ್ರತಿಭಟನೆ ಯಾಕೆ ಮಾಡ್ತೀವಿ? ಹಕ್ಕು ಸಿಗಬೇಕು, ನ್ಯಾಯ ಸಿಗಬೇಕಂತ. ನ್ಯಾಯ ಸಿಗಬೇಕಂತ ನಮ್ಮ ಸರ್ಕಾರನೇ ನಿಂತಿದೆಯಲ್ಲ, ನಾವುಗಳೇ ನಿಂತಿದ್ದೀವಲ್ಲ. ಆ ತಾಯಿನೇ ಬಂದು ಹೇಳಿದ್ರೆ ನನ್ನ ಮಗನಿಗೆ ಅಪರಾಧಕ್ಕೆ ತಕ್ಕಂಗೆ ಇದಾಗಬೇಕಂತ. ಇವರು ರಾಜಕೀಯ ಎಲೆಕ್ಷನ್ ಟೈಮ್ನಲ್ಲಿ ಬದುಕು ಕಟ್ಕೊಳ್ಳೋಕೆ ಏನಾರು ಇದ್ದರೆ ಅದನ್ನು ಮಾತಾಡಬೇಕು. ಇವತ್ತು ನಮಗೆ ಈ ಎಲೆಕ್ಷನ್ ಟೈಮ್ನಲ್ಲಿ ರಾಜಕೀಯ ಮಾಡೋಕ್ಕೆ ಗೊತ್ತಿಲ್ಲ. ನಾವು ಕೂಡ ಖಂಡಿಸ್ತೀವಿ. ನಾವು ಕೂಡ ನೇಹಾಳ ಹತ್ಯೆಗೆ ನ್ಯಾಯವನ್ನು ಕೇಳ್ತೀವಿ. ಇದಿಷ್ಟು ಕಾಂಗ್ರೆಸ್ನ ಮಹಿಳಾ ರಾಜ್ಯಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.